ಅದು ಅಲ್ಲಿ ನೋಡಿದ್ರೆ ಅದು ಮಲ್ಡ್ರ್ ಥರ ಕಾಣ್ತದ, ರೇಪನ್ ಮಲ್ಡ್ರ್ ಥರ ಕಾಣ್ತಿದೆ. ದಯವಿಟ್ಟು ಬಸ್ ಭಾಗ್ಯ, ಅನ್ನ ಭಾಗ್ಯ ಯಾವ ಭಾಗ್ಯನೂ ಕೊಡಬೇಡಿ. ಈ ಥರದವ್ರಿಗೆ ಪಬ್ಲಿಕಲ್ಲಿ ಹೊಡೆದು ಸಾಯಿಸ್ಬೇಕು. ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿತ್ತು. ನಮಗೆ ಮಾವನ ಮಗಳು ಅವರು ತಂದೆ ತಾಯಿ ಬಂದು ಕೂಲಿ ಕೆಲಸ ಮಾಡ್ಕೊಂಡಿರೋದು. ಈ ಹುಡುಗಿನೇ ಒಂದು ಆಧಾರ ಆಗಿತ್ತು. ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ತಾಯಿನ ಮತ್ತು ಎಲ್ಲರನ್ನೂ ಸಾಕ್ತಿದ್ಲು. ಈಗ ನೆನ್ನೆ KR ಹಾಸ್ಪಿಟ್ಲಲ್ಲಿ ಯಾವುದೋ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಇಲ್ಲಿಗೆ ಬಂದಿದ್ರು. ನೆನ್ನೆ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಾರೆ, ಕರ್ಕೋಗ್ಬಿಡು ಅಂತ ಹೇಳಿದ್ದಾರೆ. ಅವರು ಮಳೆ ಬತ್ತಿದ್ದರಿಂದ ಆಗಲ್ಲ, ಆಟೋದಲ್ಲಿ ಬುಕ್ ಮಾಡ್ಕೊ ಹೋಗು, ನಾನು ಅಮೌಂಟ್ ಕಳಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಈ ಹುಡುಗಿ ಯಾವುದೋ ಆಟೋದಲ್ಲಿ ಹತ್ತಿರ್ಬೋದು. ಅದು ಅಲ್ಲಿ ನೋಡಿದ್ರೆ ಅದು ಮಲ್ಡ್ರ್ ಥರ ಕಾಣ್ತದ, ರೇಪನ್ ಮಲ್ಡ್ರ್ ಥರ ಕಾಣ್ತಿದೆ. ಇದು ತೀರಾ ಯಾಕೆಂದರೆ ಈಗ ನಡೀತಾ ಇರೋದು ನೋಡ್ರೆ ಪಾಪ ಬಡವ್ರ ಮಕ್ಳ ಮೇಲೆ ಈ ಥರ ಆಯ್ತೈತೆ. ಅದಕ್ಕೆ ದಯವಿಟ್ಟು ಸರ್ಕಾರದವ್ರಿಗೆ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಬಸ್ ಭಾಗ್ಯ, ಅನ್ನ ಭಾಗ್ಯ ಯಾವ ಭಾಗ್ಯನೂ ಕೊಡಬೇಡಿ. ಈ ಥರದವ್ರಿಗೆ ಪಬ್ಲಿಕಲ್ಲಿ ಹೊಡೆದು ಸಾಯಿಸ್ಬೇಕು. ಆ ಥರ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ತೀರಾ ಹೆಚ್ಚಿಗೆ ಈ ಥರ ನಡೀತಿದೆ, ರೇಪ್ಗಳು ನಡೀತಿದೆ. ತೀರಾ ಬಡವ್ರ ಮಕ್ಕಳಿಗೆ ನ್ಯಾಯನೇ ಸಿಗ್ತಾಯಿಲ್ಲ, ಅನ್ಯಾಯನೇ. ಯಾರು ಈ ಥರ ಮಾಡಿದ್ದಾರೆ ತಪ್ಪಿಸ್ತ್ರನ್ನ, ಅದು ಯಾಕೆ ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಿ ಅವ್ರಿಗೆ ಪಬ್ಲಿಕಲ್ಲಿ ಸಾಯಿಸ್ಬೇಕು. ಆ ಥರದ್ದು ಗೊತ್ತಿಲ್ಲ ಸರ್, ಆ ಥರ ಅನುಮಾನ ಯಾರೂ ಇಲ್ಲ, ಆ ಥರದ್ದು ಗೊತ್ತಿರೋರು ಯಾರಿಲ್ಲ. ಆ ಥರ ಇರಲಿಲ್ಲ ಸರ್. ಸಂಸ್ಥೆ ಅಲ್ವ ಸರ್, ಸಂಸ್ಥೆ ಅಂದರೆ ಕೆಲಸ ಆಯಿತು, ಮನೆ ಆಯಿತು, ಅಷ್ಟೇ ಇದ್ದಿದ್ದು. ಜಾಸ್ತಿ ಫ್ರೆಂಡ್ ಸರ್ಕಲ್ಲು ಏನೂ ಆ ಥರ ಇಲ್ಲ. ಅವ್ರ ಡ್ಯೂಟಿಗಳು ಜಾಸ್ತಿ ಇರ್ತದಲ್ಲ, ಅದರಿಂದ ನಿನ್ನೆ ಬೈ ಮಿಸ್ಸಾಗಿ ಇವಳು ಬಸ್ಸಲ್ಲಿ ಹೋಗ್ಬೇಕು, ಸಿಕ್ಕಿಲ್ಲ ಮಳೆ, ನೆನ್ನಿತಾಳೆ ಅನ್ನೋ ಉದ್ದೇಶಕ್ಕೆ ಯಾವುದೋ ಒಂದು ಆಟೋ ಗಿಟ್ಟ ಮುಖಾಂತರ ಎಲ್ಲ ಹೋಗಿರಬೇಕು. ಅವರು ಈ ಥರ ಹೋಗಿ ಆ ಕತ್ತಲ್ಲಿ ವೇಲ್ ಬಿದ್ದಿರೋದು ಹಂಗೆ ಐತೆ, ಹಂಗೆ ಬಿದ್ದವ್ರೆ. ಮತ್ತು ಈಗ ನೋಡಿದಾಗ ಪ್ಯಾಂಟು ಸುಧಾ ಉಲ್ಟಾ ಇದೆ, ಪ್ಯಾಂಟ್ ಉಲ್ಟಾ ಇದೆ. ಮಲ್ಡ್ರ್ ಮಾಡ್ದ ಪ್ಯಾಂಟ್ ಬಿ ಇದು ಮಾಡೋಕ್ಕಾಗಲ್ಲ. ಇದು ತೀರಾ ಬಡವ್ರ ಮಕ್ಳ ಮೇಲೆ ಈ ಥರ ದೌರ್ಜನ್ಯಗಳು ನಡೀತೈತೆ. ದಯವಿಟ್ಟು ಇದಕ್ಕೆ ಯಾರು ಇದಾಗಿದ್ದಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮತ್ತು ಸರ್ಕಾರದವ್ರೂ ತೀರಾ ಯಾವ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತೈತೆ ಪಬ್ಲಿಕಲ್ಲಿ ಹೊಡೆದು ಸಾಯಿಸ್ಬೇಕು. ಎಷ್ಟು ಗಂಟೆಯಲ್ಲಿ ಆಟೋ ಅದು ಏನಿಲ್ಲ ಸರ್, ನಾವು ನಮ್ಮ ಮಾವ ಒಂದು 7 ಗಂಟೆಲಿ ಮಾಡಿದರು. ಅವಾಗ ಅವಳು ಸಂಜೆ ಒಂದು 7 ಗಂಟೆ ಅಷ್ಟರಲ್ಲಿ ಮಾಡಿದ್ರಂತೆ. ಅದಕ್ಕೆ ಅವರು ನಾ ಬರೋಕ್ಕಾಗಲ್ಲ ಮಳೆ, ನೀನು ನೆಂದೋಯ್ತ್ಯಾ, ಆಟೋದಲ್ಲಿ ಹೋಗು, ಅದೇನೋ ದುಡ್ಡು ಕಳಿಸ್ತೀನಿ, ಅಮೌಂಟ್ ಬೇಕಾದ್ರೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಸರ್ ಹತ್ತಿರ್ಬೋದು ಅಂತ ನನಗೆ, ಆಟೋದಲ್ಲೇ ಹೋಗಿರುವ, ಬಸ್ಸಲ್ಲಿ ಹೋದರೆ ಈ ಥರ ಆಗಲ್ವಲ್ಲ ಸರ್. ಮತ್ತು ಅವ್ರ ಮನೆಗೂ ಇಲ್ಲಿ ಆಗಿರೋ ಇದಕ್ಕೂ ಪ್ಲೇಸ್ಗೂ ಭಾಳ ದೂರ ಇದೆ. ಹುಡುಗರ ಸ್ನೇಹಿತರು ಆ ಥರ ಏನಿಲ್ಲ ಸರ್, ಆ ಥರ ಇಲ್ಲ. ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದು NGOಲಿ ಯಾವ ಮಕ್ಕಳು ಈಗ ಹಾಸ್ಪಿಟ್ಲು ಕೇರ್ ಇರ್ತದೆ, ಶಿಫ್ಟ್ ವೇಜ್ ಇರ್ತದೆ, ಆ ಥರ ಶಿಫ್ಟ್ ವೇಜ್ ಆಗೈತೆ. ಇವ್ರಿಗೆ ಹಾಸ್ಪಿಟ್ಲು ಶಿಫ್ಟ್ ವೇಜ್ ಹಾಕಿದ್ದಾರೆ. ಆವಾಗ ಈ ಥರ ಇನ್ಸಿಡೆಂಟ್ ಬಾಡಿ ನೋಡಿದೆ ಸರ್. ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಅದು ತನಿಖೆ ಆದಮೇಲೆ ಗೊತ್ತಾಯ್ತದೆ. ತನಿಖೆ ಇದು ಒಳ್ಳೆ ರೀತಿಲಿ ತನಿಖೆ ಮಾಡಬೇಕು. ದಯವಿಟ್ಟು ಬಾಡಿ ಅದೇ ನಾನು ಇದ್ದಲ್ಲ ಸರ್, ಸ್ಪಾಟಲ್ಲಿ ನಾನು ಇದ್ನಲ್ಲ ಸರ್, ಸ್ಪಾಟಲ್ಲಿ ಅದೇ ಬಿದ್ದಿತ್ತು ಸರ್, ಹಿಂಗೆ ಬಿದ್ದಿತ್ತು. ಅದೇ ಹಿಂಗಾಗೈತೆ ಅಂದ್ಬಿಟ್ಟು ಫೋನ್ ಮಾಡಿದ್ದೆ ನಾನು ಅವಳ ಫೋನ್ಗೆನೆ. ಅವಳಿಗೆ ಫೋನ್ ಮಾಡಿದ್ಕೆ ರಿಸೀವ್ ಮಾಡ್ಬಿಟ್ಟು ಇಂಥ ಕಡೆ ಬನ್ನಿ ಅಂತಾರೆ. ನಾನೇ ಹುಡುಗ ಹೋದೆ. ಒಂದು 7 ಗಂಟೆ 7:10 7:20 ಬೆಳಿಗ್ಗೆನೆ. ಅವಾಗ ಇವರು ಸಾಹೇಬ್ರು ಬನ್ನಿ ಇಲ್ಲಿಗೆ ಅಂತ ಅಂದರು. ಅಲ್ಲಿ ಇದ್ರ ಹತ್ರ ಬನ್ನಿ, ನಾಗನಹಳ್ಳಿನ ಅಲ್ಲಿಗೆ ಬನ್ನಿ, ನೀವು ಬಂದ್ಬಿಟ್ಟು ಬನ್ನಿ ಅಂತ. ಅವಾಗ ನೋಡಿದಾಗ ಬಾಡಿ ಬಿದ್ದಿತ್ತು. ಎಲ್ಲ ನೋಡ್ತೀವಿ, ಎಲ್ಲ ಮಾಡ್ತೀವಿ. ಏನೋ ನಮ್ಗೆ ಗೊತ್ತಿಲ್ಲ ಸರ್, ಅದು ಅದು ವಿಚಾರ ನಂಗೆ ಗೊತ್ತಿಲ್ಲ. ಏನು ಇಬ್ರು ಸಹ, ಇನ್ನು ಇವಳೇ ದೊಡ್ಡವಳು. ಎರಡನೇದು ಮೊದಲನೇದು ತೀರೋಯ್ತು. ಮೊದಲನೇದು ಇದು ಗೊತ್ತಿಲ್ಲ ಸರ್ ನಮ್ಗೆ, ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಮದುವೆನೂ ಏನು ಮಾಡಿಲ್ಲ ಸರ್, ಕೆಲಸ ಮಾಡ್ಕೊ ಹೋಯ್ತಿದ್ದು. ಇಲ್ಲ ಯಾರು ಇಲ್ಲ ಇವಾಗ, ಒಬ್ರು ಇಲ್ಲ ಇವಾಗ. ಅವರು ಹಿಂಗೆ ಬ್ಯಾಕ್ ವಾಟ್ರು KRS ಹತ್ರ ಮಕ್ಕಳೆಲ್ಲ ಟ್ರಿಪ್ ಹೋಗಿ, ಅದು ಒಂದು ಮೂರು ಮಕ್ಕಳು ತೀರೋಗ್ಬಿಟ್ರು. ಗೊತ್ತಿಲ್ಲ ಸರ್, ಅದು ಹೆಂಗೆ ಅಂತ ನಾವು ಹೇಳೋದ ಸರ್, ನಮಗೆ ಗೊತ್ತಿಲ್ಲ. ನಮ್ಗೆ ಆಟೋದಲ್ಲಿ ಹೋಗಿ ಅಂತ ಹೇಳಿದೆ ನಾನು. 150 ರೂಪಾಯಿ ನಾನು ಕಳಿಸ್ತೀನಿ ಹೋಗು ಅಂತ ಅಂದೆ. ಆಟೋದ ತಿರ್ಗಾ ಫೋನ್ ಮಾಡಿದಾಗ ರಿಸೀವ್ನೇ ಮಾಡೇ ಇಲ್ಲ.
150 ರೂಪಾಯಿ ಕಳಿಸ್ತೀನಿ ಅಂತ ಅಂದೆ ಅಷ್ಟೇನೆ ಮಾತಾಡಿದ್ಲು. ಆಮೇಲೆ ಹೋಯ್ತಾ ಇದ್ದೀನಿ ಅಂತ ನನಗೆ ತಿರ್ಗಾ ಅವಳು ಫೋನ್ ಮಾಡಲಿಲ್ಲ. ನಾನು ಮಾಡಿದೆ ವಾಪಸ್ಸು, ಫೋನೇ ಎತ್ತಲಿಲ್ಲ ಸರ್. ತಿರ್ಗಾ ಹ್ಞೂ ಸರ್. ಇಲ್ಲ ಅವರು ಬೇರೆ ಸರ್, ಅವ್ರು ಬೇರೆ ಕಡೆ. ಇವಳು ಹಾಲ್ನಳ್ಳಿತಾವು ಮಾಡಿದ್ವಿ, ಇದು ಹಾಲ್ನಳ್ಳಿತಾವು ಮಾಡ್ತಿದ್ವಿ ಕೆಲಸ. ಆ ಹುಡುಗಿ ಓದ್ತಿದ್ದು ಅದು ಮೊದಲು, ಎರಡನೇದು. ಇದು ಕೆಲಸ ಮಾಡ್ತಿದ್ದು 9ನೇ ಕ್ಲಾಸ್ಗೆ 9ನೇ ತರಗತಿಗೆ ಬಿಟ್ಲವಳು. ಏನೋ ಬಿಗಿ ಇದು ಮಾಡೋರಂತೆ ಸರ್, ಅದೇನೋ ನಮ್ಗೆ ಗೊತ್ತಿಲ್ಲ. ಕತ್ತಿಗೆ ಬಟ್ಟೆ ಇದು ಮಾಡೋರೆ, ಎಳೆದೆ ನೋಡ್ದು, ಇಲ್ಲೇ ನೋಡಿದ್ದು. ಗೊತ್ತಿಲ್ಲ ಸರ್, ನಾವು ಏನಂತ ಹೇಳೋರು ಸರ್. ಯಾರು ನನಗೆ ಈ ನಮ್ಮ ಪಾಳ್ಯದಲ್ಲಿ ಯಾರು ನಮಗೆ ಎಗನಿಸ್ಟ್ ಇಲ್ಲ. ನಾವು ಈಗ ಬಾಡಿಗೆಗೆ ಹೋಗಿರೋದು ನಾವು.